ಸರ್ ಸರ್ ನಮಸ್ಕಾರ. ಇಂದು ನಾವು ಮೈಸೂರು ಜಿಲ್ಲೆಯ ನಿಕ್ಷಯ ಮಿತ್ರರಾದ ಶ್ರೀಯುತ ರಾಘವನ್ ಸರ್ ಜೊತೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ ಚೆನ್ನೇಗೌಡ್ರೆ, ನಾನು ರಾಘವನ್, ರಘುಲಾಲ್ ಅಂಡ್ ಕಂಪನಿ ಮೆಡಿಕಲ್ ಸ್ಟೋರ್ ಮಾಲೀಕ. ನಾನು ಇವತ್ತು ನಿಕ್ಷಯ ಮಿತ್ರನಾಗಿ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೇಕು, ಎಲ್ಲರಲ್ಲೂ ಒಂದು ಗೊತ್ತಾಗ್ಲಿ. ಇದು ಟಿಬಿ ಪ್ರೋಗ್ರಾಮ್, ಆಂಟಿ ಟಿಬಿಗೋಸ್ಕರ ನಾವ್ ಏನೇನ್ ಮಾಡ್ತಾ ಇದೀವಿ, ಎಷ್ಟು ಕಷ್ಟ ಪಡ್ತಾ ಇದೀವಿ, ಎಷ್ಟು ಹೋರಾಟ ಕೊಡ್ತಾ ಇದೀವಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ರೆಕಾರ್ಡ್ ಮಾಡ್ತಾ ಇದ್ವಿ ಈ ವಿಡಿಯೋನ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸರ್. ಸರ್ ರಾಘವನ್ ಸರ್, ದಯವಿಟ್ಟು ನಮ್ಗೆ ನಿಕ್ಷಯ ಮಿತ್ರ ಅಂದ್ರೆ ಯಾರು ಎಂದು ನಮ್ಗೆ ತಿಳಿಸ್ಕೊಡ್ತೀರಾ? ನಿಕ್ಷಯ ಮಿತ್ರ ಅಂದ್ರೆ ಒಬ್ಬ ಯಾರು ಪೇಷಂಟ್, ಟಿಬಿ ಪೇಷಂಟ್ ಬಗ್ಗೆ ಒಂದು ಕಾಳಜಿ ವಹಿಸಿ ಅವ್ರ ಬಗ್ಗೆ ಒಂದು ಫ್ರೆಂಡ್ ಆಗು ಇದ್ದು, ಒಂದು ಒಳ್ಳೆ ಗೆಳೆಯನಾಗಿದ್ದು ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲಾ ತರದಲ್ಲೂ, ಔಷಧಿ ಆಗ್ಲಿ, ನ್ಯೂಟ್ರಿಷನಲ್ ಪ್ರಾಡಕ್ಟ್ ಆಗ್ಲಿ, ಎಲ್ಲಾ ತರದಲ್ಲೂ ನಾವು ಅವ್ರಿಗೆ ಸಪೋರ್ಟ್ ಮಾಡೋರು. ಅವ್ರಿಗೆ ಆಮೇಲೆ ಗೌರ್ಮೆಂಟ್ ಇಂದ ಏನಾದ್ರು ಸ್ಕೀಮ್ ಇದ್ರೆ ಅದ್ರ ಬಗ್ಗೆನು ಹೇಳ್ಕೊಡೋದಕ್ಕೋಸ್ಕರ ಜೊತೆಯಲ್ಲಿ ಇರುವವನು ನಿಕ್ಷಯ ಮಿತ್ರ. ಒಟ್ಟಿನಲ್ಲಿ ಹೇಗೆ ಅಂದ್ರೆ, ಇದು ನ್ಯೂಟ್ರಿಷನ್ ಸಪೋರ್ಟ್ ಜೊತೆಗೆ ನೀವು ಅವ್ರಿಗೆ ಭಾವನಾತ್ಮಕವಾಗಿ ಬೆಂಬಲ ನೀಡ್ತಕ್ಕಂಥದ್ದನ್ನ ನಿಕ್ಷಯ ಮಿತ್ರ ಅಂತ ಹೇಳ್ತಾ ಇದ್ದೀರಾ? ಓಕೆ ಸರ್. ಸರ್, ಈಗ ನೀವು ನಿಕ್ಷಯ ಮಿತ್ರ ಆಗಿ ನೀವು ಕಿಟ್ ಕೊಡ್ತಾ ಇದ್ರಲ್ಲ, ಈಗ ಒಂದು ನ್ಯೂಟ್ರಿಷನ್ ಪೌಡರ್ ಕೊಡ್ತಾ ಇದ್ರ, ಅದನ್ನ ನೀವೇ ಡೈರೆಕ್ಟ್ ಆಗಿ ಹೋಗಿ ರೋಗಿಯ ಮನೆಗೆ ಅಥವಾ ಅವ್ರ ಮನೆಗೆ ತಲುಪಿಸ್ತಾ ಇದ್ರ ಅಥವಾ ಹೇಗ್ ಮಾಡ್ತಾ ಇದ್ದೀರಾ ಇದು? ಇಲ್ಲ, ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ NTEP ಅಲ್ಲಿ ಅವ್ರಿಗೆ ಟೀಮ್ಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅವ್ರು ಮಿಕ್ಕಿದೆಲ್ಲ ನೋಡ್ಕೋತಾರೆ. ಯಾಕಂದ್ರೆ ಅವ್ರು ಮಾನಿಟರ್ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿ. ಯಾಕಂದ್ರೆ ಅವ್ರಿಗೆ ಕೊಟ್ಬಿಟ್ರೆ ಅವ್ರ ಮೂಲಕ ಯಾರಿಗೂ ತಲುಪಿದೆ, ತಲುಪಿಲ್ಲ, ಉಪಯೋಗ, ಅನುಪಯೋಗ, ಆಮೇಲೆ ಸರಿಯಾಗಿ ಉಪಯೋಗ ಆಗ್ತಾ ಇದೆಯಾ ಅನ್ನೋದು ಅವ್ರು ಕರೆಕ್ಟ್ ಆಗಿ ನೇತೃತ್ವದಲ್ಲಿ ಮಾಡಿಸ್ಬೇಕು. ಅದಕ್ಕೋಸ್ಕರ NTEP ಟೀಮ್ಗೆ ನಾವು ಕೊಟ್ಬಿಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಸರ್, ಈಗ ನೀವು ಒಂದು ಪೇಷಂಟ್ ನ ಬೆಂಬಲ ಮಾಡೋಕೆ ಎಷ್ಟು ಖರ್ಚಾಗ್ಬೋದು ಸರ್ ಅಂದಾಜು? ಒಂದು ಪೇಷಂಟ್ ಎಷ್ಟು ಮೊತ್ತ ಇಲ್ಲ ರೀ, ಒಳ್ಳೆ ಪದಾರ್ಥ ನಾನು ಕೊಡ್ತಾ ಇರೋದು ನ್ಯೂಟ್ರಿಷನಲ್ ಪ್ರಾಡಕ್ಟ್, ಡ್ರೈ ಫ್ರೂಟ್ ಎಲ್ಲ ಸೇರಿಸಿ ಒಳ್ಳೆ ಮನಸ್ಸಿಂದ ಚೆನ್ನಾಗಿ ಕೊಡಕ್ಕೆ ಅದಕ್ಕೇನೆ ಏನು ಒಂದು 250 ರಿಂದ 275 ರೂಪಾಯಿ ಒಬ್ರಿಗೆ ಆಗುತ್ತೆ, ಒಂದ್ ತಿಂಗಳಿಗೆ ಅಷ್ಟೇ ಆಗೋದು. ಸರ್, ಹಾಗಾದ್ರೆ ನೀವು ಎಷ್ಟು ಸಮಯದವರೆಗೆ ಈಗ ಪೇಷಂಟ್ ಗಳನ್ನ ಎಷ್ಟು ತಿಂಗಳವರೆಗೆ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಸರ್? ನಾವು ಈಗ 1300 ಪೇಷಂಟ್ ಪ್ರತಿ ತಿಂಗಳು ಕೊಡ್ತಾ ಇದೀವಿ. ನಿಮ್ಮ ಇದಕ್ಕೆ ಕೊಡ್ತಾ ಇದೀವಲ್ಲ, ನಿಮ್ಗೆ ಗೊತ್ತಿದೆಯಲ್ಲ. 1300 ಪೇಷಂಟ್ ಗೆ ರೆಗ್ಯುಲರ್ ಆಗಿ ಕೊಡ್ತಾ ಇದೀನಿ. 1 ವರ್ಷ 3 ತಿಂಗಳಿಂದ ಕೊಡ್ತಾ ಇದೀನಿ. ಅಂದ್ರೆ ಹೋದ ಫೆಬ್ರವರಿಲಿ ಶುರು ಮಾಡಿದ್ದು, 23 ಇಸ್ವಿಯಲ್ಲಿ, ಈಗ 24 ಮೇ ಆಯ್ತು. 1 ವರ್ಷ 3 ತಿಂಗಳು ಮಾಡ್ತಾ ಇದೀನಿ. ಸರ್, ಈಗ ದತ್ತು, ಈಗ ಎಷ್ಟು ಪೇಷಂಟ್ ದತ್ತು ತಗೊಂಡಿದ್ರಲ್ಲ, ಅವ್ರನ್ನ ನೀವು ನಿಮ್ಮ ಕಡೆಯಿಂದ ನಿಮ್ಮ ಸ್ನೇಹಿತರಿಗಿರ್ಬೋದು ಅಥವಾ ಸಮಾಜದ ಇನ್ನಿತರ ಯಾರೋ ಗೌರವಾನ್ವಿತ ವ್ಯಕ್ತಿಗಳು ಅವ್ರು ಯಾರಾದ್ರೂ ಪೇಷಂಟ್ ಗಳನ್ನ ದತ್ತು ತೆಗೆದುಕೊಳ್ಳೋಕೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಅವ್ರಿಗೆ ನಿಮ್ಮ ಕಡೆಯಿಂದ ತಗೋಬೇಕು. ನಮ್ಮ ದೇಶದಲ್ಲಿ ಟಿಬಿನ ಎಲಿಮಿನೇಟ್ ಮಾಡ್ಬೇಕು. ಪೋಲಿಯೋ ಹೋದಂಗೆ ನಮ್ಮ ದೇಶದಲ್ಲಿ ಟಿಬಿನೂ ಹೋಗ್ಬೇಕು. ಟಿಬಿ ಅಂದ್ರೆ ಬಹಳ ಪಾವರ್ಟಿ, ಅಂದ್ರೆ ಬಹಳ ಕಷ್ಟದಲ್ಲಿರುವವರ ಕಾಯಿಲೆ ಅಂತ ಹೇಳ್ತಾರೆ. ನಾವು ಕಷ್ಟದಲ್ಲಿರೋರಲ್ಲ, ನಮ್ಮ ದೇಶ ಅಭಿವೃದ್ಧಿ ಆಗ್ತಾ ಇದೆ, ನಮ್ಮ ರಾಜ್ಯ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ನಾವು ಹೇಳ್ಬೇಕಾದ್ರೆ ನಾವೆಲ್ಲ ಸೇರ್ಕೊಂಡು ಎಷ್ಟೆಷ್ಟಾಗುತ್ತೋ ಅವ್ರು ಯಥಾಶಕ್ತಿ, 5 ಆದ್ರೆ 5, 10 ಆದ್ರೆ 10, ನಾವೆಲ್ಲ ತಗೊಂಡು ಅದನ್ನ ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನ್ಯೂಟ್ರಿಷನ್ ಕೊಡ್ಲೇಬೇಕು. ಮೆಡಿಸಿನ್ ಗೌರ್ಮೆಂಟ್ ವತಿಯಿಂದ ನೀವುಗಳು ಕೊಡ್ತಾ ಇದ್ದೀರಾ. ನ್ಯೂಟ್ರಿಷನ್ ನಾವು ಕೊಟ್ರೆ ಏನಾಗುತ್ತೆ ಅಂದ್ರೆ, ನ್ಯೂಟ್ರಿಷನ್ ಬಹಳ ಇದು ಅವಶ್ಯಕತೆ ಇದೆ. ಯಾಕಂದ್ರೆ ಪೇಷಂಟ್ ಬಹಳ ವೀಕ್ ಆಗಿರ್ತಾನೆ. ಆಮೇಲೆ ಔಷಧಿ ತಗೊಂಡ್ರೆ ಅವನಿಗೆ ತಡ್ಕೊಳಕ್ಕೆ ತಾಕತ್ತು, ತಡ್ಕೊಳಕ್ ಶಕ್ತಿ ಇರಲ್ಲ. ಆ ಸಂದರ್ಭದಲ್ಲಿ ಅವನು ಈ ಔಷಧಿ ಎಲ್ಲ ತಗೊಂಡ್ರೆ 6 ತಿಂಗಳು 9 ತಿಂಗಳು ತಗೋಬೇಕು ರೆಜಿಮೆಂಟ್ ಪ್ರಕಾರ. ಅದಕ್ಕೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫೈನಾನ್ಷಿಯಲ್ ಶಕ್ತಿನೂ ಇರಲ್ಲ, ಫಿಸಿಕಲ್ ಶಕ್ತಿನೂ ಇರಲ್ಲ, ಏನು ಇರಲ್ಲ. ಅದಕ್ಕೆ ನ್ಯೂಟ್ರಿಷನ್ ನಾವು 6 ದಿಂದ 9 ತಿಂಗಳು ನೀವ್ ಹೇಳ್ದಂಗೆ NTP ಟೀಮ್ ಹೇಳ್ದಂಗೆ ನಾವು ಕೊಟ್ಬಿಟ್ರೆ ಬಹಳ ಅನುಕೂಲ ಆಗುತ್ತೆ. ಎಷ್ಟೋ ಜನಕ್ಕೆ ನಾವು ಮಾಡ್ತೀವಿ, ಎಷ್ಟೋ ಭಗವಂತ ನಮಗ್ ಕೊಡ್ತಾನೆ. ನಾವು 10-6 ಜನಕ್ಕೆ ಕೈಲಾಗಿದೆ ಯಥಾಶಕ್ತಿ ಕೊಟ್ರೆ ಈ ರಾಜ್ಯ ಚೆನ್ನಾಗಾಗುತ್ತೆ, ಈ ಸಿಟಿ ಚೆನ್ನಾಗಾಗುತ್ತೆ, ಈ ದೇಶ ಚೆನ್ನಾಗಾಗುತ್ತೆ. ಅಷ್ಟೇ ಬೇಕಿರೋದು. ನಿಮ್ಮ ಥ್ಯಾಂಕ್ ಯು ಸರ್. ನೀವು ಈ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನಿಮ್ಗೆ ದೇವರು ತುಂಬಾ ಆಯುಷ್ ಕೊಡ್ಲಿ. ಅದೇ ರೀತಿ ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ರೀತಿ ನಮ್ಮ NTP ಕಾರ್ಯಕ್ರಮಕ್ಕೆ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಅದೇ ಪರವಾಗಿ ನಿಮ್ಮ ಎಲ್ಲಾ ನಿಕ್ಷಯ ಮಿತ್ರ, ನಿಮ್ಮ ಸ್ನೇಹಿತರಿಗಿರ್ಬೋದು ಅಥವಾ ಯಾವ್ದಾದ್ರು ನಿಮ್ಮ ಫಾರ್ಮಸಿ ಆಫೀಸರ್ಗೂ ಕೂಡ ಸೇರ್ಸೋಕೆ ನೀವು ಸಹಾಯ ಮಾಡಿ. ಮತ್ತು ಅದೇ ರೀತಿ ಯಾರೇ ಫಾರ್ಮಸಿ ಇದಕ್ಕೆ ನಿಕ್ಷಯ ಮಿತ್ರ ಆಗ್ತಾರೆ
ಅವ್ರಿಗೆ ಭಾರತ ಸರ್ಕಾರ ಕೂಡ ಒಂದು ಪ್ರಮಾಣ ಪತ್ರವನ್ನು ಕೂಡ ನೀಡಿ ಅವ್ರಿಗೆ ಗೌರವವನ್ನು ನೀಡುತ್ತದೆ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ರಾಘವನ್ ಸರ್. ಥ್ಯಾಂಕ್ ಯು ನಮಸ್ಕಾರ. ನಮಸ್ಕಾರ ಸರ್.